ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸು 765 ಪಾಯಿಂಟ್ಸ್ ಡೌನ್ ಆಗಿ 57,696 ಕ್ಲೋಸ್ ಆಗಿದೆ. ನಿಫ್ಟಿ 205 ಪಾಯಿಂಟ್ಸ್ ಡೌನ್ ಆಗಿ 17,196 ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 311 ಪಾಯಿಂಟ್ಸ್ ಡೌನ್ ಆಗಿ 36,197 ಕ್ಲೋಸ್ ಆಗಿದೆ. ಇವತ್ತು FIS 3,356 ಕ್ರೋರ್ಸು ಇಂಡಿಯನ್ ಇಕ್ವಿಟಿ ಮಾರ್ಕೆಟಿಂದ ಸೆಲ್ ಮಾಡಿದ್ದಾರೆ. DIS 1,648 ಕ್ರೋರ್ಸು ಇಂಡಿಯನ್ ಇಕ್ವಿಟಿ ಮಾರ್ಕೆಟಲ್ಲಿ ಬೈ ಮಾಡಿದ್ದಾರೆ. ನಿಫ್ಟಿ 200 ಪಾಯಿಂಟ್ಸು, ಬ್ಯಾಂಕ್ ನಿಫ್ಟಿ 300 ಪಾಯಿಂಟ್ಸ್ ನಿಯರ್ಲಿ ಡೌನ್ ಆಗಿರೋ ಥರ ನಮ್ಗೆ ಕಾಣಿಸುತ್ತೆ. ಆದರೆ ನಿಫ್ಟಿ ಹೈಯಿಂದ ನಿಯರ್ಲಿ 300 ಪಾಯಿಂಟ್ಸ್, ಬ್ಯಾಂಕ್ ನಿಫ್ಟಿ ಹೈಯಿಂದ ನಿಯರ್ಲಿ 650 ಪಾಯಿಂಟ್ಸ್ ಕರೆಕ್ಟ್ ಆಗಿದೆ. ಇವತ್ತೇ ಅಂತಲ್ಲ, ಲಾಸ್ಟ್ 5 to 6 ಟ್ರೇಡಿಂಗ್ ಸೆಷನ್ ಇಂದಾನು ನೀವು ಗಮನಿಸಿದ್ರೆ ಮಾರ್ಕೆಟ್ ಅಲ್ಲಿ ಒಂದು ಹ್ಯೂಜ್ ರ್ಯಾಲಿ, ಅಗೈನ್ ಶಾರ್ಪ್ ಆಗಿ ಮಾರ್ಕೆಟ್ ನಲ್ಲಿ ರ್ಯಾಲಿ. ಇವತ್ತು ಹೈ ಪಾಯಿಂಟ್ಸ್ ಇಂದ ತುಂಬಾ ಜಾಸ್ತಿ ಮಾರ್ಕೆಟ್ ನಲ್ಲಿ ಕರೆಕ್ಷನ್ ಅಂತ ಕಾಣಿಸಿದೆ. ಇದಕ್ಕೆ ರೀಸೆಂಟ್ ಡೇಸ್ ನಲ್ಲಿ ಬರ್ತಿರೋ ಹೊಸ ವೇರಿಯಂಟ್ ಇಲ್ಲ ಅಂದ್ರೆ ಬೇರೆ ಯಾವ್ದಾದ್ರು ರೀಸನ್ ಇದೆಯಾ ಅಂತ ಮಾರ್ಕೆಟ್ ಅಲ್ಲಿ ಒಂದು ಕ್ವಶನ್ ಅಂತೂ ನಮಗೆ ಕಮೆಂಟ್ ರೂಪದಲ್ಲಿ ಕಾಣಿಸ್ತಾನೆ ಇರುತ್ತೆ. ಇಲ್ಲಿ ನಾವು ಒಂದು ಜ್ಞಾಪಕ ಇಟ್ಕೋಬೇಕು, ವೈರಸ್ ಇನ್ನಷ್ಟು ವೇರಿಯಂಟ್ ಆಗಿ ಬರ್ತಿದ್ರು ಸರಿ ಮಾರ್ಕೆಟ್ ಇದಕ್ಕೆ ತುಂಬಾ ಜಾಸ್ತಿ ರೆಸ್ಪಾಂಡ್ ಆಗಲ್ಲ. ನಾವು ವೇವ್ 1 ವೇವ್ 2 ರಿಲೇಟೆಡ್ ಆಗಿ ವೇವ್ 1 ಸ್ಟಾರ್ಟ್ ಆಯಿತು. ವೇವ್ 1 ಇಂಪ್ಯಾಕ್ಟ್ ಸ್ಟಾರ್ಟ್ ಆದಂಥ ಪಾಯಿಂಟ್ಗೆ ನಮಗೆ ಹೆಲ್ತ್ ರಿಲೇಟೆಡ್ ಆಗಾದ್ರೂ ಹಾಸ್ಪಿಟಲೈಸೇಷನ್ ತುಂಬ ಜಾಸ್ತಿ ಇರಲಿಲ್ಲ. ಯಾವಾಗಾದ್ರೆ ಕೇಸಸ್ ನಂಬರು ಕಮ್ಮಿ ಇತ್ತು, ಮಾರ್ಕೆಟ್ ಕಮಿಂಗ್ ಡೇಸ್ ನಲ್ಲಿ ಇನ್ನೂ ಇಂಪ್ಯಾಕ್ಟ್ ಜಾಸ್ತಿ ಇರುತ್ತೆ ಅನ್ನೋ ಮುಂಚೆನೆ ಭಯ ಬಿದ್ದು ಸ್ಟಾಕ್ ಮಾರ್ಕೆಟ್ ಡೌನ್ ಸೈಡ್ಗೆ ತಗೊಂಡೋಗಿದೆ. ಆದ್ರೆ ವೇವ್ 2 ನಲ್ಲಿ ನಮಗೆ ಆಚೆ ಹೆಲ್ತ್ ಇಶ್ಯೂಸ್ ಕಾಣಿಸಿದ್ರು ಮಾರ್ಕೆಟ್ ತುಂಬಾ ಜಾಸ್ತಿ ರೆಸ್ಪಾಂಡ್ ಆಗಲಿಲ್ಲ. ಯಾವ ಪಾಯಿಂಟ್ ಆಫ್ ಟೈಮ್ ನಲ್ಲಾದ್ರೆ ಆಚೆ ಇಂಪ್ಯಾಕ್ಟ್ ಕಮ್ಮಿ ಇರುತ್ತೋ ಆ ಪಾಯಿಂಟ್ ಆಫ್ ಟೈಮ್ ನಲ್ಲೇ ಮಾರ್ಕೆಟ್ ಫಾಲ್ ಆಗಿದೆ. ಯಾವಾಗಾದ್ರೆ ಇಂಪ್ಯಾಕ್ಟ್ ಆಚೆ ಜಾಸ್ತಿ ಇರುತ್ತೆ ಆ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ವೈರಸ್ ರಿಲೇಟೆಡ್ ಆಗಿ ಜಾಸ್ತಿ ಯೋಚನೆ ಮಾಡಲಿಲ್ಲ, ಇನ್ನು ರ್ಯಾಲಿ ಜಾಸ್ತಿ ಆಗಿದೆ. ಇದರಿಂದ ನಾವೇನ್ ಅರ್ಥ ಮಾಡ್ಕೋಬೇಕಂದ್ರೆ ಮಾರ್ಕೆಟ್ ಯಾವಾಗಾದ್ರೆ ಒಂದು ಕ್ವಶನ್ ಮಾರ್ಕ್ ಅಲ್ಲಿ ಇರುತ್ತೋ, ನೆಕ್ಸ್ಟ್ ಏನ್ ನಡೆಯುತ್ತೋ ಅನ್ನೋದು ಒಂದು ಕ್ಲಾರಿಟಿ ಇರಲ್ವೋ, ಆವಾಗ ಮಾತ್ರನೇ ಮಾರ್ಕೆಟ್ ಸೀರಿಯಸ್ ಆಗಿ ರಿಯಾಕ್ಟ್ ಆಗತ್ತೆ. ಆದ್ರೆ ಮಾರ್ಕೆಟ್ ಇವಾಗ ಫಾಲ್ ಆಗ್ತಾ ಇದೆ. ಇದಕ್ಕೆ ಮೇನ್ ರೀಸನ್, ರೀಸೆಂಟ್ ಡೇಸ್ ಅಲ್ಲಿ ನೀವು FIS ಸೆಲ್ಲಿಂಗ್ ನ ಸ್ವಲ್ಪ ಕಾನ್ಸ್ಟೆಂಟ್ ಆಗಿ ಗಮನಿಸಿದ್ರೆ, ಅನಾಲಿಸಿಸ್ ಮಾಡ್ತಾ ಇದ್ದಿದ್ರೆ ಲಾಸ್ಟ್ ವೀಕ್ ಆಲ್ಮೋಸ್ಟ್ ಆವರೇಜ್ ತಗೊಂಡ್ರೆ ನಿಯರ್ಲಿ 4,000 ಕ್ರೋಸ್ ನಿಯರ್ಲಿ FIS ಟೈಮ್ ಟು ಟೈಮ್ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ ಇಂದ ಅಂಡ್ ಆವರೇಜ್ ಬೇಸಸ್ ಸೆಲ್ ಮಾಡ್ತಾನೆ ಇದ್ದಾರೆ. ಆದ್ರೆ ನಿನ್ನೆ ಅದು 900 ಕ್ರೋಸ್ ನಿಯರ್ಲಿ ಕಾಣಿಸಿದೆ. ಇದು ಲಾಸ್ಟ್ 10 ಟ್ರೇಡಿಂಗ್ ಸೆಷನ್ FIS ಡೇಟಾ, ಲಾಸ್ಟ್ 10 ಟ್ರೇಡಿಂಗ್ ಸೆಷನ್ ಅಲ್ಲಿ ಡೇಟಾನ ಗಮನಿಸಿದ್ರೆ ಇದೇ ಲೋಯೆಸ್ಟ್ ನಂಬರ್. ಬಿಕಾಸ್ ಮಾರ್ಕೆಟ್ ನಿನ್ನೆ ಅಷ್ಟೊಂದು ರ್ಯಾಲಿ ಆಗಿದೆ, ಅದರಿಂದಾನೇ ನಿನ್ನೆ 900 ಕ್ರೋರ್ ನಮಗೆ ಕಾಣಿಸಿದೆ. ಆದ್ರೆ ಮಾರ್ಕೆಟ್ ಇವತ್ತು ಇಷ್ಟೊಂದು ಸೆಲ್ ಆಫ್ ಕಾಣಿಸಿದೆ ಅಲ್ಲ, ಫರ್ದರ್ ಆಗಿ FIS ಒಂದು ಸೆಲ್ಲಿಂಗ್ ಇಂಟೆನ್ಸಿಟಿ ಯಾವ ತರ ಇರುತ್ತೆ ಅನ್ನೋದು ಮಾರ್ಕೆಟ್ ಕೀ ಆಗಿ ಟ್ರ್ಯಾಕ್ ಮಾಡುತ್ತೆ. ಇವರೇನು ಈಗ ಸರ್ಪ್ರೈಸ್ ಏನು ಮಾಡ್ತಿಲ್ಲ, ಇವರು ಯಾವಾಗಿಂದಾನು ಸೆಲ್ ಸೈಡ್ ಇರ್ತಾ ಇದ್ದಾರೆ. ಮಾರ್ಕೆಟ್ ಜಾಸ್ತಿ ಬೀಳೋವಾಗ ತುಂಬಾ ಜಾಸ್ತಿ ನಮಗೆ ಸೆಲ್ಲಿಂಗ್ ಕಾಣಿಸುತ್ತೆ, ಮಾರ್ಕೆಟ್ ಬೆಳೆಯುವಾಗ ನಮಗೆ ಸ್ವಲ್ಪ ಸೆಲ್ಲಿಂಗ್ ಸ್ವಲ್ಪ ಕಮ್ಮಿ, FIS ಇಂದ ಕಡಿಮೆ ಕಾಣಬಹುದು. ಇದು ರಿಲೇಟೆಡ್ ಆಗಿ ಗ್ಲೋಬಲ್ ಇಂಡಸ್ಟ್ರಿ ಬ್ಯಾಂಕ್ಸ್ ಸ್ವಲ್ಪ ಮಾಡಿರೋ ಕಮೆಂಟ್ಸ್ ನಾವು ಗಮನಿಸೋ ಪ್ರಯತ್ನ ಮಾಡಿದ್ರೆ, ಇಂಡಿಯನ್ ಈಕ್ವಿಟಿ ಎಕ್ಸ್ಪೆನ್ಸಿವ್ ವ್ಯಾಲ್ಯೂಯೇಷನ್ ಇರೋದ್ರಿಂದ FIS ಕಮಿಂಗ್ ಡೇಸ್ ನಲ್ಲೂ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ ಇಂದ ಸ್ವಲ್ಪ ಎಮರ್ಜಿಂಗ್ ಮಾರ್ಕೆಟ್ ನಲ್ಲಿ ಫಂಡ್ಸ್ ನ ಮೂವ್ ಮಾಡೋದಕ್ಕೆ ಪಾಸಿಬಿಲಿಟಿ ಇರುತ್ತೆ ಅನ್ನೋ ತರ ಒಂದು ಐಡಿಯಾಲಜಿನು ಮೋಸ್ಟ್ ಆಫ್ ದಿ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ಸ್ ಪ್ರೀವಿಯಸ್ ಆಗಿ ಪಬ್ಲಿಷ್ ಮಾಡಿವೆ. ಈ ವೈರಸ್ ಕಾರಣವಾಗಿ ಫಿಯರ್ಸ್ ಮಾರ್ಕೆಟ್ ನಲ್ಲಿ ಫಾಲ್ ರೀಸನ್ ಅನ್ನೋದು ನಮಗೆ ಡೇಟಾ ಕಾಣಿಸಿದ್ರು, ವೈರಸ್ ವೇವ್ 1 ವೇವ್ 2 ಇರುವಾಗ ಆಚೆ ಇಂಪ್ಯಾಕ್ಟ್ ಅನ್ನೋದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಫಾಲ್ ಆರ್ ರೈಸ್ ನಮಗೆ ರಿಲೇಟ್ ಮಾಡಿದ್ರೆ, ಆಚೆ ಇಂಪ್ಯಾಕ್ಟ್ ಜಾಸ್ತಿ ಇರೋ ಟೈಮ್ ನಲ್ಲಿ ಮಾರ್ಕೆಟ್ ಇನ್ನೂ ಜಾಸ್ತಿ ರ್ಯಾಲಿ ಆಗಿದೆ. ಇಲ್ಲಿಂದ ಶಾರ್ಟ್ ಟರ್ಮ್ ಮಾರ್ಕೆಟ್ ವ್ಯೂನ ಯಾವ ತರ ನೋಡಬಹುದು, ಇಲ್ಲಿಂದ ಮಾರ್ಕೆಟ್ ಡೌನ್ ಸೈಡ್ಗೆ ಹೋಗ್ತಾ ಇದ್ರೆ, ಆ ಟಾಪ್ ಸೈಡ್ಗೆ ಹೋಗ್ತಾ ಇದ್ರೆ ಪ್ರೀವಿಯಸ್ ಆಗಿ ಒಂದು ರೇಂಜ್ ಬಿಟ್ವೀನ್ ಅಲ್ಲೇ ಮಾರ್ಕೆಟ್ ರೆಸ್ಪಾಂಡ್ ಮಾಡ್ತಾ ಮೂವ್ ಆಗ್ತಾ ಇತ್ತು. ಆದರೆ ರೀಸೆಂಟ್ ಡೇಸ್ನಲ್ಲಿ ಆ ಥರ ಕಾಣಿಸ್ತಾ ಇಲ್ಲ. ಡೌನ್ ಸೈಡ್ ಇಂಪಾರ್ಟೆಂಟ್ನ ಬ್ರೇಕ್ ಮಾಡಿ 100 or 200 ಪಾಯಿಂಟ್ ಡೌನ್ ಸೈಡ್ ಮೂವ್ ಆಗುತ್ತೆ, ಅಲ್ಲಿಂದ ತಿರ್ಗಾ ರಿವರ್ಸಲ್ ತಗೊಂಡು ಅಲ್ಲಿಂದ ತಿರ್ಗಾ ಟಾಪ್ ಸೈಡ್ಗೆ ಬರ್ತಾ ಇದೆ. ಈ ಸಾರನು ಮಾರ್ಕೆಟ್ ಈ ಥರ ಇಂಪಾರ್ಟೆಂಟ್ ರೆಸಿಸ್ಟೆಂಟ್ನ ಬ್ರೇಕ್ ಮಾಡಿ ಟಾಪ್ ಸೈಡ್ಗೆ ಸ್ವಲ್ಪ ಹೋಗಿ ಅಲ್ಲಿಂದ ಅಗೈನ್ ಡೌನ್ ಸೈಡ್ಗೆ ಮೂವ್ ಆಗುತ್ತಾ, ಇಲ್ಲ ಒಂದು ರೇಂಜ್ ಅನ್ಕೊಂಡು ಆ ರೇಂಜ್ ಬಿಟ್ವೀನ್ ಅಲ್ಲಿ ಮೂವ್ ಆಗುತ್ತೆ ಅನ್ನೋ ಒಂದು ಪಾಸಿಬಿಲಿಟಿ ಸ್ಕೋಪ್ ಪ್ರೆಸೆಂಟ್ ಡೇಸ್ ಅಲ್ಲಿ ತುಂಬಾ ಕಮ್ಮಿ ಇದೆ. ಬಿಕಾಸ್ ಆಫ್ FIS ಸೆಲ್ಲಿಂಗ್ ಅವರ ಹೈ ಇಂಟೆನ್ಸಿಟಿ ಸೆಲ್ ಮಾಡ್ತಾ ಇರೋದು ರೀಸನ್ ಇಂದಾನೆ ಮಾರ್ಕೆಟ್ ನಲ್ಲಿ ತುಂಬಾ ವೊಲಟಿಲಿಟಿ ನಮಗೆ ಕಾಣಿಸೋ ವಿಷಯ ನಾವು ಅರ್ಥ ಮಾಡ್ಕೋಬೇಕು. ಪರ್ಸನಲಿ ನಾನು ಮಾರ್ಕೆಟ್ ರಿಲೇಟೆಡ್ ಆಗಿ ಯಾವ್ದಾದ್ರು ಇಂಪಾರ್ಟೆಂಟ್ ಫಾಲ್ ಬರ್ತಿದ್ರೆ, ದಟ್ಟು 16,300 or 400 ವರೆಗೂ ಬರ್ತಿದ್ರೆ ಅದು ನಾವು ಖಚಿತವಾಗಿ ಒಂದು ಬೈಯಿಂಗ್ ಆಪರ್ಚುನಿಟಿ ಅನ್ಕೋಬಹುದು. ಇದು ರಿಲೇಟೆಡ್ ಆಗಿ ನಾವು FIS ಸೆಲ್ಲಿಂಗ್ ಸ್ವಲ್ಪವರೆಗೂ ಟ್ರ್ಯಾಕ್ ಮಾಡ್ತಾ ಇರಬೇಕು. ನಿನ್ನೆ ನಮಗೆ 900 ಕ್ರೋಸ್ ನಿಯರ್ಲಿ FIS ಸೆಲ್ಲಿಂಗ್ ಕಾಣಿಸಿದೆ. ಫರ್ದರ್ ಆಗಿನೂ ಸೆಲ್ಲಿಂಗು ಕಮ್ಮಿ ಮಾಡ್ತಾ ಅಗೇನ್ ಅವ್ರು ನೆಟ್ ಬೈಯರ್ ಆಗಿ ಬರ್ತಿದಾರ, ಇಲ್ಲ ಅವ್ರ ಹತ್ರದಿಂದ ಫರ್ದರ್ ಆಗಿನೂ ಸೆಲ್ಲಿಂಗ್ ಇಂಟೆನ್ಸಿಫೈ ಆಗತ್ತಾ ಅನ್ನೋದು ನಾವು ಕೀ ಫ್ಯಾಕ್ಟರ್ ಆಗಿ ನೋಡಬೇಕು. ಆದ್ರೆ ಪ್ರೀವಿಯಸ್ ಆಗಿ ನಾವು ಇಲ್ಲಿಂದ ಶಾರ್ಟ್ ಟರ್ಮ್ ಪಾಸಿಟಿವ್ ಆಗಿ ನೋಡ್ತಿದ್ವಿ, ಇಲ್ಲಾಂದ್ರೆ ಇಲ್ಲಿಂದ ನಾವು ಶಾರ್ಟ್ ಟರ್ಮ್ ನೆಗೆಟಿವ್ ಆಗಿ ನೋಡ್ತೀವಿ ಅನ್ನೋದು ಮಾತಾಡ್ಕೊಂತ ಬರ್ತಾ ಇದೀವಿ. ಆದ್ರೆ ಈ ವೊಲಟಿಲಿಟಿ ಕಂಡೀಷನ್ ಅಲ್ಲಿ ಈ ರೇಂಜ್ ಅಬೋವ್ ಮೇಲೆ ಬರ್ತಿದ್ರೆ ಪಾಸಿಟಿವ್ ಟ್ರೆಂಡ್ ಅಂತ ಪ್ರೆಸೆಂಟ್ ಮಾರ್ಕೆಟ್ ನಲ್ಲಿ ಕಾಣಿಸ್ತಾ ಇಲ್ಲ. ಮಾರ್ಕೆಟ್ ಅಲ್ಲಿ ಹೆವಿ ವೊಲಟಿಲಿಟಿ ಇದೆ, ಸಪೋರ್ಟ್ ಅಂಡ್ ರೆಸಿಸ್ಟೆಂಟ್ ಇವು ಯಾವುದೂ ಅಷ್ಟೊಂದು ಜಾಸ್ತಿ ವರ್ಕೌನು ಆಗ್ತಾ ಇರಲಿಲ್ಲ. ಶಾರ್ಟ್ ಟರ್ಮ್ ವ್ಯೂನಂತೂ ಸ್ವಲ್ಪ ಸೈಡ್ಗೆ ಇಟ್ಟರೆ ಇಲ್ಲಿಂದ ಡೌನ್ ಸೈಡ್ಗೆ ಮೂವ್ ಆಗ್ತಾ ಇರುವಾಗ 17,140 ಇಂಪಾರ್ಟೆಂಟ್ ಸಪೋರ್ಟ್ ಆಗಿ ನೋಡ್ತಾ ಇದ್ದೀನಿ. ಅಂಡ್ 17,140 ಹತ್ರನೂ ಮಾರ್ಕೆಟ್ ಅಲ್ಲಿಂದಾನು ಮಾರ್ಕೆಟ್ ಸ್ಟೆಬಿಲೈಸ್ ಆಗಿಲ್ಲ ಅಂದ್ರೆ ರೀಸೆಂಟ್ ಡೇಸ್ ನಲ್ಲಿ ಬಂದಿರೋ 16,800 ಬಿಲೋನು ಮಾರ್ಕೆಟ್ ಮೂವ್ ಆಗೋಕ್ಕೆ ಸ್ಕೋಪ್ ಇರುತ್ತೆ.
ಅದರಿಂದ ನೀವು ಯಾವ ಥರ ಟ್ರೇಡ್ಸ್ನಾದರೂ ಇಂಟ್ರಾಡೇಯಲ್ಲಿ ತಗೊತಾ ಇದ್ರೂ ಒಂದು ಪ್ರಾಪರ್ ಪರ್ಟಿಕ್ಯುಲರ್ ಸ್ಟಾಪ್ ಲಾಸ್ನ ಮಾತ್ರ ಇಟ್ಟು ಆಮೇಲೆ ಆಕ್ಟಿವಿಟಿ ತಗೊಳೋಕ್ಕೆ ಪ್ರಯತ್ನ ಮಾಡಿ. ಬಿಕಾಸ್ ರಿವರ್ಸಲಲ್ಲಿ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಒನ್ ಡೈರೆಕ್ಷನಲ್ಲಿ ಬರ್ತಿದ್ರು ಟ್ರೆಂಡ್ ರಿಲೇಟೆಡ್ ಆಗಿ ಬರ್ತಿರೋ ಮೂವ್ ಅಂದರೆ ರಿವರ್ಸಲಲ್ಲಿ ನಮಗೆ ತುಂಬ ಸ್ಟ್ರಾಂಗ್ ಸ್ಟ್ರೆಂತ್ ಇರುತ್ತೆ. ಅದರಿಂದ ಪರ್ಸ್ನಲಿ ನಾನು ಇಲ್ಲಿಂದ ಡೌನ್ ಸೈಡ್ಗೆ ಮೂವ್ ಆಗ್ತಿರುವಾಗ ಗಮನಿಸ್ತಿರೋ ಇಂಪಾರ್ಟೆಂಟ್ ಲೆವೆಲ್ 17,140 ಇದು ಇಂಟ್ರಾಡೇ ಬೇಸ್ನಲ್ಲಿ. ನೆಕ್ಸ್ಟು ಫರ್ದರ್ ಮಾರ್ಕೆಟ್ ರಿಲೇಟೆಡ್ ಆಗಿರೋ ಅಪ್ಡೇಟ್ಸ್ ಮಾತಾಡ್ಕೊಳ್ಳೋಣ. ನೆಕ್ಸ್ಟು IEX ಬಗ್ಗೆ ಮಾತಾಡ್ಕೊಳ್ಳೋಣ. ಇವತ್ತು ಸ್ಟಾಕು ಮೋರ್ ದನ್ 60% ನಿಯರ್ಲಿ IEX ಸ್ಟಾಕು ಫಾಲ್ ಆಗಿದೆ. ಇದಕ್ಕೆ ಮೇನ್ ರೀಸನ್ ಏನಂತ ಕೇಳ್ತಾ ಇದ್ದಾರೆ. ಸ್ಟಾಕ್ ಇವತ್ತು ಫಾಲ್ ಆಗಿರೋ ಮಾತಂತೂ ನಿಜಾನೇ, ಆದರೆ ಆ ಸ್ಟಾಕ್ನಲ್ಲಿ ಫಾಲ್ ಆಗೋದಕ್ಕೆ ಮೇನ್ ರೀಸನ್ ಅಕ್ಟೋಬರ್ 21 ಅವರು ಹೇಳಿರೋ ಬೋನಸ್ ಇದೆ. ಸೊ ಪ್ರೀವಿಯಸ್ ಆಗಿ ಅವ್ರು ಹೇಳಿದ್ದೇನು? ಪ್ರೀವಿಯಸ್ ಆಗಿ ಅವ್ರು ಹೇಳಿದ್ದು 2:1 ಬೋನಸ್. ಮೀನ್ಸ್ ಒಂದು ಶೇರ್ ನೀವು ಯಾರಾದರೂ ಹೋಲ್ಡ್ ಮಾಡ್ತಿದ್ರೆ ಅವ್ರಿಗೆ 2 ಶೇರ್ಸ್ ಕಮಿಂಗ್ ಡೇಸ್ನಲ್ಲಿ ಅವರ ಡಿಮ್ಯಾಟ್ ಅಕೌಂಟ್ನಲ್ಲಿ ಆ್ಯಡ್ ಆಗುತ್ತೆ. ಪ್ರೆಸೆಂಟ್ ಸ್ಟಾಕ್ ಪ್ರೈಸಲ್ಲಂತೂ ಫಾಲ್ ಕಾಣಿಸಿದೆ, ಬಟ್ ಕಮಿಂಗ್ ಡೇಸ್ನಲ್ಲಿ ಬಂದು ಅದು ಆ್ಯಡ್ ಆಗಿ ಫ್ರೀ ಶೇರ್ಸ್ ನಿಮಗೆ ಆ್ಯಡ್ ಆಗುತ್ತಲ್ಲ, ನೀವು ಮಾಡೋ ಇನ್ವೆಸ್ಟ್ಮೆಂಟ್ಗೆ ಪ್ರೀವಿಯಸ್ ಇನ್ವೆಸ್ಟ್ಮೆಂಟ್ಗೆ ನಿಯರ್ ಟು ಮ್ಯಾಚ್ ಆಗುತ್ತೆ. ಇದ್ರ ಒಳಗೆ ಸ್ಟಾಕ್ ಪ್ರೈಸಲ್ಲಿ ಜಾಸ್ತಿ ಆಗ್ತಿದ್ರು ಕಮ್ಮಿ ಆಗ್ತಿದ್ರು ಫರ್ದರ್ ಪ್ರಾಫಿಟ್ ಆರ್ ಲಾಸಸ್ ಇಂಪ್ಯಾಕ್ಟ್ ಆಗುತ್ತೆ ಅಷ್ಟೇ. ಆಫ್ ದ ವ್ಯಾಲ್ಯೂ ನಿಮಗೆ ಸೇಮ್ ಟು ಸೇಮ್ ಮೇಂಟೈನ್ ಆಗುತ್ತೆ. ಬೋನಸ್ ಶೇರ್ಸ್ ಇನ್ನೂ ಆ್ಯಡ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಮಿನಿಮಮ್ 4 ವರ್ಕಿಂಗ್ ಡೇಸ್ ಆಗುತ್ತೆ. ಇನ್ ದ ಬೆಸ್ಟ್ ಕೇಸ್ 4 ವರ್ಕಿಂಗ್ ಡೇಸ್, ಮ್ಯಾಕ್ಸಿಮಮ್ 30 ವರ್ಕಿಂಗ್ ಡೇಸ್ನಲ್ಲಿ ನಿಮಗೆ ಫ್ರೀ ಬೋನಸ್ ಶೇರ್ಸ್ ಅನ್ನೋದು ಕ್ರೆಡಿಟ್ ಆಗುತ್ತೆ. ನೀವು 3rd ಡಿಸೆಂಬರ್ ಒಳಗೆ IEX ಶೇರ್ಸ್ನ ಹೋಲ್ಡ್ ಮಾಡ್ತಿದ್ರೆ ನಿಮಗೆ ಫ್ರೀ ಶೇರ್ಸ್ ಎಲಿಜಿಬಿಲಿಟಿ ಇರುತ್ತೆ. ಅದರಿಂದ ನಾವು ಯಾರು ಟೆನ್ಷನ್ ತಗೋಬೇಕಾಗಿಲ್ಲ. ನೆಕ್ಸ್ಟ್ ಜಿ ಎಂಟರ್ಟೈನ್ಮೆಂಟ್ ಬಗ್ಗೆ ಮಾತಾಡ್ಕೊಳ್ಳೋಣ. ಜಿ ಎಂಟರ್ಟೈನ್ಮೆಂಟ್ ರಿಲೇಟೆಡ್ ಆಗಿ 2 ಇಂಪಾರ್ಟೆಂಟ್ ಅಪ್ಡೇಟ್ಸ್. ಇದರಲ್ಲಿ ಒಂದು ಜಿ ಎಂಟರ್ಟೈನ್ಮೆಂಟ್ ಅಂಡ್ ಸೋಲಿ ರಿಲೇಟೆಡ್ ಆಗಿ ಮರ್ಜರ್ ಡೀಲ್ ಅನ್ನೋದು ಈ ಬೈ ಕ್ರಿಸ್ಮಸ್ ಒಳಗೆ ಕಂಪ್ಲೀಟ್ ಆಗತ್ತೆ ಅನ್ನೋದು ಸ್ಪೆಕ್ಯುಲೇಷನ್ ಅಂತೂ ಮಾರ್ಕೆಟ್ ನಲ್ಲಿ ಬಂದಿದೆ. ಬಟ್ ಇದು ಅಲ್ಲ ಇಂಪಾರ್ಟೆಂಟ್. ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂದ್ರೆ CLSA ಅವರು ಜಿ ಎಂಟರ್ಟೈನ್ಮೆಂಟ್ ರಿಲೇಟೆಡ್ ಆಗಿ ಒಂದು ಇಂಪಾರ್ಟೆಂಟ್ ಕಮೆಂಟ್ ನ ಮಾಡಿದ್ದಾರೆ. ಇಫ್ ಸೋನಿ ಅಂಡ್ ಜಿ ಎಂಟರ್ಟೈನ್ಮೆಂಟ್ ಡೀಲ್ ಕಂಪ್ಲೀಟ್ ಆದ್ರೆ ಸ್ಟಾಕ್ 30 ಟೈಮ್ಸ್ ನಿಯರ್ಲಿ ಫಾರ್ವರ್ಡ್ ಅರ್ನಿಂಗ್ಸ್ ಇಂದ ವ್ಯಾಲ್ಯೂ ಆಡ್ ಆಗೋಕ್ಕೆ ಪಾಸಿಬಿಲಿಟಿ ಇರುತ್ತೆ. ಸ್ಟಾಕ್ ಪ್ರೈಸ್ 690 ರೂಪೀಸ್ ಪರ್ ಶೇರ್ ವರೆಗೂ ಹೋಗುತ್ತೆ ಅಂತ ಅಪ್ಡೇಟ್ ಮಾಡ್ತಿದ್ದಾರೆ. ಪ್ರೆಸೆಂಟ್ ಇವರು ಪ್ರಾಫಿಟಬಿಲಿಟಿ ಅಂಡ್ ಕ್ಯಾಶ್ ಬ್ಯಾಲೆನ್ಸ್ ಬೈ 24 ಒಳಗೆ ಡಬಲ್ ಆಗುತ್ತೆ ಅಂತ ಇದು ಪಾಸಿಟಿವ್ ಆಗಿದ್ರು ನೆಗೆಟಿವ್ನು ಹೇಳ್ತಿದ್ದಾರೆ. ಒಂದು ವೇಳೆ ಡೀಲ್ ಏನಾದರೂ ಕ್ಯಾನ್ಸಲ್ ಆದರೆ ಟುವರ್ಡ್ಸ್ 250 ವರೆಗೂ ಫಾಲ್ ಆಗೋಕ್ಕೆ ವ್ಯಾಲ್ಯೂಯೇಷನ್ ಇಂಪ್ಯಾಕ್ಟ್ ಆಗಿ 250 ವರೆಗೂ ಫಾಲ್ ಆಗೋಕ್ಕೆ ಪಾಸಿಬಿಲಿಟಿ ಇರುತ್ತೆ ಅಂತ ಜಿ ಎಂಟರ್ಟೈನ್ಮೆಂಟ್ ರಿಲೇಟೆಡ್ ಆಗಿ CLSA ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಪಂಜಾಬ್ ಆಲ್ಕಲೈಸ್ ಅಂಡ್ ಕೆಮಿಕಲ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇದು ಕೆಮಿಕಲ್ ಸ್ಟಾಕ್. ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ನಿಯರ್ಲಿ 5:50 PM ಅರೌಂಡ್ ಇವರು ಸ್ಟಾಕ್ ಸ್ಪ್ಲಿಟ್ ರಿಲೇಟೆಡ್ ಆಗಿ ಅಪ್ಡೇಟ್ ಮಾಡಿದ್ದಾರೆ. ವೆರ್ ಸ್ಟಾಕ್ ಪ್ರೈಸ್ 5 ಇಂದ ಡಿವೈಡೆಡ್ ಆಗುತ್ತೆ. ನೆಕ್ಸ್ಟ್ ವೋಡಾಫೋನ್ ಐಡಿಯಾ ಬಗ್ಗೆ ಮಾತಾಡ್ಕೊಳ್ಳೋಣ. ಇವತ್ತು ಓಪನಿಂಗ್ ಇಂದಾನೆ ಪಾಸಿಟಿವ್ ಆಗಿದ್ರು ಕ್ಲೋಸಿಂಗ್ ಆಗೋ ಪಾಯಿಂಟ್ ಆಫ್ ಟೈಮ್ಗೆ ನಮಗೆ ಸ್ಟಾಕ್ ಪ್ರೈಸ್ ನಲ್ಲಿ ಹ್ಯೂಜ್ ರ್ಯಾಲಿ ಅಂತೂ ಕಾಣಿಸಿದೆ. ಸೆಂಟ್ರಲ್ ಗವರ್ಮೆಂಟ್ ನಾವು ಇವಾಗ ಯಾವ್ದ್ರ ಬಗ್ಗೆ ಮಾತಾಡ್ಕೊಂತ ಇದೀವೋ ಅದನ್ನು ಆಲ್ರೆಡಿ ತಿಳಿಸಿದ್ರು. ಅದರ ಒಳಗೆ ಭಾಗವಾಗಿ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ ಅವರು ಏರ್ಟೆಲ್ ಅಂಡ್ ವೋಡಾಫೋನ್ ರಿಲೇಟೆಡ್ ಆಗಿ ಇರೋ ಬ್ಯಾಂಕ್ ಗ್ಯಾರಂಟೀಸ್ ನಿಯರ್ಲಿ 20,000 crores ನಿಯರ್ಲಿ ಇರೋ ಬ್ಯಾಂಕ್ ಗ್ಯಾರಂಟೀಸ್ ನ ಈ ಟೆಲಿಕಾಂ ಆಪರೇಟರ್ಸ್ ಗೆ ರಿಲೀಸ್ ಮಾಡೋ ತರ ಹೇಳ್ತಿದ್ದಾರೆ. ಈ 20,000 crores ನಲ್ಲಿ ವೋಡಾಫೋನ್ ಅವರಿಗೆ 12,000 crores ಅಂಡ್ ಏರ್ಟೆಲ್ ಅವರಿಗೆ 8,000 crores ಕ್ರೆಡಿಟ್ ಆಗುತ್ತೆ. ನೆಕ್ಸ್ಟ್ GMR ಇನ್ಫ್ರಾ ಬಗ್ಗೆ ಮಾತಾಡ್ಕೊಳ್ಳೋಣ. ಇವರು ಪ್ರೀವಿಯಸ್ ಆಗಿ ಒಂದು ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ನ ಮಾಡಿದ್ರು. ಈ ಇಯರ್ ಡಿಸೆಂಬರ್ ಎಂಡಿಂಗ್ ಒಳಗೆ ಇವರು ರಿಲೇಟೆಡ್ ಆಗಿರೋ ಏರ್ಪೋರ್ಟ್ ಬಿಸ್ನೆಸ್ ನ ಡಿಮರ್ಜರ್ ಮಾಡಿ ಅದರ ಭಾಗವಾಗಿ ಜನರೇಟ್ ಆಗೋ ಮನಿನ ನೆಟ್ ಜೆಟ್ ತಗೊಂಡು ಹೋಗ್ಬೇಕಂತ GMR ಇನ್ಫಾ ಅವರು ಪ್ರೀವಿಯಸ್ ಆಗಿ ಸ್ಟೇಟ್ಮೆಂಟ್ ಅಂತೂ ಮಾಡಿದ್ರು. ಅದರ ಭಾಗವಾಗಿ NCLT ಅಪ್ರೂವಲ್ ಅವ್ರಿಗೆ ಬೇಕಾಗುತ್ತೆ. NCLT ಹಿಯರಿಂಗ್ ಡೇಟ್ ಡಿಸೆಂಬರ್ 7 ಅನ್ನೋ ತರ ನಮಗೆ ಅಪ್ಡೇಟ್ಸ್ ಕಾಣಿಸ್ತಾ ಇದೆ. ಇದೇನು ಹೊಸದೇನಲ್ಲ, ಪ್ರೀವಿಯಸ್ ಆಗಿ ಇವರು ಅದನ್ನ ಅಪ್ಡೇಟ್ ಮಾಡಿದ್ರು. ಏರ್ಪೋರ್ಟ್ ಬಿಸ್ನೆಸ್ನು ನಾನ್ ಏರ್ಪೋರ್ಟ್ ಬಿಸ್ನೆಸ್ನ ಸಪರೇಟ್ ಮಾಡ್ಬೇಕು ಅನ್ಕೊಂತಾ ಇದೀವಿ, ಡಿಮರ್ಜರ್ ಮಾಡ್ಬೇಕಂತ ಅನ್ಕೊಂತಾ ಇದೀವಿ ಅಂತ ಏರ್ಪೋರ್ಟ್ ಬಿಸ್ನೆಸ್ನು. ಬಟ್ ಈ ಅಪ್ಡೇಟ್ ರಿಲೇಟೆಡ್ ಆಗಿ NCLT ಒಂದು ಕನ್ಫರ್ಮೇಶನ್ ಡಿಸೆಂಬರ್ 7 ಬರೋ ತರ ನಮಗೆ ಮಾರ್ಕೆಟ್ ನಲ್ಲಿ ಅಪ್ಡೇಟ್ ಅಂತೂ ಕಾಣಿಸ್ತಾ ಇದೆ. ನೆಕ್ಸ್ಟ್ ಸೋನಾ BLW ಬಗ್ಗೆ ಮಾತಾಡ್ಕೊಳ್ಳೋಣ. ಇವರು ರಿಲೇಟೆಡ್ ಆಗಿ ಇಂಡಿಯಾ ರೇಟಿಂಗ್ಸ್ ಅವರು ರಿಸರ್ಚ್ ಅಂಡ್ ಅವರು ಪ್ರೀವಿಯಸ್ ಆಗಿ ಕೊಟ್ಟಿರೋ ರೇಟಿಂಗ್ಸ್ ಅಂತೂ ಅಪ್ಗ್ರೇಡ್ ಮಾಡಿದ್ದಾರೆ. ಇವರು ಲಾಂಗ್ ಟರ್ಮ್ ಇಶ್ಯೂರ್ ರೇಟಿಂಗ್ ನ AA ಗೆ ಅಪ್ಗ್ರೇಡ್ ಮಾಡ್ತಾ ಔಟ್ಲುಕ್ ನ ಸ್ಟೇಬಲ್ ಆಗಿ ಇಟ್ಟಿದ್ದಾರೆ. ಈ ತರ ರೇಟಿಂಗ್ಸ್ ನ ಅಪ್ಗ್ರೇಡ್ ಮಾಡಿರೋ ಕಾರಣವಾಗಿ ಇಫ್ ಎನಿ ಕೇಸ್ ಇವರಿಗೆ ಡೆಟ್ ರೂಟ್ ನಿಂದ ಮನಿನ ರೈಸ್ ಮಾಡ್ಕೋಬೇಕು ಅನ್ಕೊಂಡ್ರೆ ಕಡಿಮೆ ಬಡ್ಡಿ ರೇಟ್ಗೆ ಇವರಿಗೆ ಮನಿನ ರೈಸ್ ಮಾಡೋಕೆ ಆಪರ್ಚುನಿಟಿ ಇರುತ್ತೆ. ಆಪರ್ಚುನಿಟಿ ಇರೋದ್ರಿಂದ ಈ ರೇಟಿಂಗ್ಸ್ ಅಪ್ಗ್ರೇಡ್ ಇಂದ ನಾವು ಪಾಸಿಟಿವ್ ಆಗಿ ನೋಡಬಹುದು. ನೆಕ್ಸ್ಟ್ ನಾಗಾರ್ಜುನ ಫರ್ಟಿಲೈಸರ್ ಬಗ್ಗೆ ಮಾತಾಡ್ಕೊಳ್ಳೋಣ. ಕಾಕಿನಾಡದಲ್ಲಿ ಇರೋ ಇವರ ಕಂಪನಿ ರಿಲೇಟೆಡ್ ಆಗಿರೋ ಯೂರಿಯಾ ಪ್ರೊಡಕ್ಷನ್ ಪ್ರೀವಿಯಸ್ ಆಗಿ ಕ್ಲೋಸ್ ಮಾಡಿದ್ರು. ಬಟ್ ಅಗೈನ್ ಅಲ್ಲಿಂದ ಪ್ರೊಡಕ್ಷನ್ ರೀಸ್ಟಾರ್ಟ್ ಇವರು ಅಪ್ಡೇಟ್ ಮಾಡಿದ್ದಾರೆ. ಈ ಅಪ್ಡೇಟ್ ಇಂದ ಸ್ಟಾಕ್ ಇವತ್ತು 4.9% ನಿಯರ್ಲಿ ಅಪ್ಪರ್ ಸರ್ಕ್ಯೂಟ್ ನಲ್ಲಿ ಕ್ಲೋಸ್ ಆಗಿದೆ. ನೆಕ್ಸ್ಟ್ ಟೈಗಾ ಇಂಡಸ್ಟ್ರೀಸ್ IPO ಇವತ್ತು ಕ್ಲೋಸ್ ಆಗಿದೆ. ಈ IPO ಓವರ್ ಆಲ್ ಆಗಿ 219 ಟೈಮ್ಸ್ ಸಬ್ಸ್ಕ್ರೈಬ್ ಆಗಿದೆ. ಇದರಲ್ಲಿ QIB ಸಬ್ಸ್ಕ್ರಿಪ್ಷನ್ಸ್ 215 ಟೈಮ್ಸ್ ಆಗಿದ್ರೆ ಅಂಡ್ NIS ಸಬ್ಸ್ಕ್ರಿಪ್ಷನ್ 666 ಟೈಮ್ಸ್ ಆಗಿದೆ. ರಿಟೇಲ್ ಇನ್ವೆಸ್ಟರ್ಸ್ ಕ್ಯಾಟಗರಿನಲ್ಲಿ 29 ಟೈಮ್ಸ್ ಸಬ್ಸ್ಕ್ರಿಪ್ಷನ್ ಆಗಿದೆ. ನೆಕ್ಸ್ಟ್ ಹಿಂದೂಸ್ತಾನ್ ಜಿಂಕ್ ಅಂಡ್ ವೇದಾಂತ್ ಬಗ್ಗೆ ಮಾತಾಡ್ಕೊಳ್ಳೋಣ. ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಹಿಂದೂಸ್ತಾನ್ ಜಿಂಕ್ ಅವರು ಡಿಸೆಂಬರ್ 7 ಇವರು ಬೋರ್ಡ್ ಮೀಟಿಂಗ್ ಕಂಡಕ್ಟ್ ಮಾಡಿ
ಪ್ರಕಟಣೆ ಮಾಡ್ತಾರೆ ಅನ್ನೋ ಥರ ಅಪ್ಡೇಟ್ ಮಾಡ್ತಿದ್ದಾರೆ. ಬೈ ಸೆಪ್ಟೆಂಬರ್ ಎಂಡ್ ಕ್ವಾರ್ಟರ್ನಲ್ಲಿ ಹಿಂದೂಸ್ತಾನ್ ಜಿಂಕ್ ಅವ್ರ ಹತ್ರ 1913 ಕ್ರೋರ್ಸ್ ನಿಯರ್ಲಿ ಕ್ಯಾಶ್ ಬ್ಯಾಲೆನ್ಸ್ ಅವ್ರ ಬುಕ್ಸ್ ನಲ್ಲಿ ಇದೆ. ಅದರಲ್ಲಿ ಸ್ವಲ್ಪ ಮೊತ್ತವನ್ನ ತೆಗೆದು ಇಂಟರ್ಮ್ ಡಿವಿಡೆಂಡ್ ನ ಪ್ರಕಟಣೆ ಮಾಡ್ತಾರಾನೆ. ಮೋಸ್ಟ್ಲಿ ಹಿಂದೂಸ್ತಾನ್ ಜಿಂಕ್ ಅವರು ಹೇಳೋ ಡಿವಿಡೆಂಡ್ ಸ್ವಲ್ಪ ಹೈಯರ್ ಸೈಡ್ಗೆ ಇರುತ್ತೆ ಅನ್ನೋ ಪಾಸಿಟಿವ್ ಹೋಪ್ ಇಂದ ಇವತ್ತು ಸ್ಟಾಕ್ 4.7% ನಿಯರ್ಲಿ ರ್ಯಾಲಿ ಆಗಿದೆ. ಅಂಡ್ ಹಿಂದೂಸ್ತಾನ್ ಜಿಂಕ್ ಅವರಿಗೆ ವೇದಾಂತ ಅನ್ನೋದು ಪ್ರಮೋಟರ್ ಕಂಪನಿ ಆಗಿರೋದ್ರಿಂದ ಹಿಂದೂಸ್ತಾನ್ ಜಿಂಕ್ ಕೊಡೋ ಡಿವಿಡೆಂಡ್ ನಲ್ಲಿ ವೇದಾಂತ ಅವ್ರಿಗೂ ಶೇರ್ ಹೋಗುತ್ತೆ. ವೇದಾಂತ್ ಬೋರ್ಡ್ ಡಿವಿಡೆಂಡ್ ನ ಎಷ್ಟು ಅಪ್ರೂವ್ ಮಾಡ್ತಾರೆ ಅನ್ನೋದ್ರ ಮೇಲೆ ವೇದಾಂತ್ ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಡ್ ಅಂತೂ ಬರುತ್ತೆ. ನೆಕ್ಸ್ಟ್ IPOs ರಿಲೇಟೆಡ್ ಆಗಿ ಗ್ರೇ ಮಾರ್ಕೆಟ್ ಪ್ರೀಮಿಯಮ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ರೀಸೆಂಟ್ ಡೇಸ್ನಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಸ್ಟಾರ್ ಹೆಲ್ತ್ IPO ಏನು ದೊಡ್ಡದಾಗಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇಲ್ಲ. ಅದೇ ಥರ ರೇಟ್ ಗೈನ್ಗೂ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇಲ್ಲ. ಇಲ್ಲಿ ಪ್ರಾಬ್ಲಮ್ ಏನಂದ್ರೆ ರೇಟ್ ಗೈನ್ ಅವರು ಬರ್ತಿರೋ ಪ್ರೈಸು ಎಕ್ಸ್ಪೆನ್ಸಿವ್ ವ್ಯಾಲ್ಯೂಯೇಷನ್ ಇರೋದ್ರ ರೀಸನ್ ಇಂದನೂ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕಾಣಿಸ್ತಾ ಇಲ್ಲ. ಇಲ್ಲಿ ನಮಗೆ ಕಾಣಿಸ್ತಾ ಇರೋದು ಗ್ರೇ ಮಾರ್ಕೆಟ್ ಪ್ರೀಮಿಯಂ ಟೇಗಾ ಇಂಡಸ್ಟ್ರೀಸ್ ಪ್ರೆಸೆಂಟ್ 86% ನಿಯರ್ಲಿ ಅಂಡ್ ಆನಂದ್ ರಾತಿ ವೆಲ್ತ್ ಲಿಮಿಟೆಡ್ ಅವರಿಗೆ 17% ಆಗಿ ಕಾಣಿಸ್ತಾ ಇದೆ. ಈ ತರ 10% 20% ನಿಯರ್ಲಿ ಇರೋ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಮೇಲೆ ನಾವು ದೊಡ್ಡದಾಗಿ ಹೋಪ್ಸ್ ಇಟ್ಕೊಳ್ಳೋ ನೀಡಿಲ್ಲ. ಬೆಟರ್ ಆಗಿದ್ರೆ ನಮಗೆ ಲಿಸ್ಟಿಂಗ್ ಗೇನ್ಸ್ಗೂ ಸಿಗೋ ಅವಕಾಶ ಇರುತ್ತೆ. ಫೈನಲಿ ಇದು ಫ್ರೆಂಡ್ಸ್ ಇವತ್ತಿನ ಅಪ್ಡೇಟ್ಸು. ನಿಮಗೆ ನಮ್ಮ ಅಪ್ಡೇಟ್ಸ್ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಯಾರಿಗಾದ್ರೂ ಯೂಸ್ ಆಗತ್ತಂದ್ರೆ ಶೇರ್ ಮಾಡಿ. ಥ್ಯಾಂಕ್ ಯು.